ಪರಿಕರಲ್ಲಿ ಸಮಯ ಪ್ರಾರ್ಥನೆ
ಶಾಬಾಷ್! ಅಮ್ಮನು ಸಕಲ ಬುದ್ಧಿ ಕೌಶಲ್ಯವನ್ನು ಎತ್ತ ಮಾಡಿ ಇಂಥ ಸುಂದರಿಯನ್ನು ನಿರ್ವಹಿಸಿದ್ದಾನೆ. ಒಳ್ಳೆಯದು ಒಳ್ಳೆಯದು. ರಾಜೇಂದ್ರನೇ, ಏ ಚಂಡಮುಂಡಾಸುರದ ಹತ್ತಿರ ನಾನೆಲ್ಲಿಯೂ ಕಾಣಲಿಲ್ಲ. ಶಾಬಾಷ್! ತುಂಬಾಸುರ ರಚನೆ. ಏ ಚಂಡಮುಂಡಾಸುರದ ಹತ್ತಿರ ಹಲವ ರತ್ನಗಳು ನಿಮ್ಮ ಸ್ವಾಧೀನ ಇರು. ಶಾಬಾಷ್! ಅವು ಯಾವುವೆಂದರೆ ಐರಾವತೈ ಒಂದು ರತ್ನವಾಗಿರುವುದು, ಪಾರಿಜಾತದವೇ ಒಂದು ರತ್ನವಾಗಿರುವುದು, ಒಳ್ಳೆಯದು. ಭುಜಬಲ ವೀರ ಪ್ರಾಪ್ತನಿಯಾದ ನಿಮ್ಮ ತಮ್ಮನಾದ ಸುಭಾಸುರರೇ ಒಂದು ರತ್ನವಾಗಿರುವನು. ಒಳ್ಳೆಯದು ಒಳ್ಳೆಯದು. ಹಲವ ರತ್ನಗಳು ನಮ್ಮ ಸ್ವಾಧೀನ ಇರುತ್ತಿರಲಾಗಿ, ಹಾ, ತ್ರಿರತ್ನವನ್ನು ಇರುತ್ತಿರಲಾಗಿ ಭಾರತತನವು ಪರಿಶೋಭಿಸಲಾರದು. ಶಾಬಾಷ್! ಆದ ಕಾರಣ ಬಂಗಾರದಂತ ಕಾಂತಿಯನ್ನು ತಂದು ಅಮ್ಮರ ಮಂದಿರದಲ್ಲಿ ಇಡಿಸಯ್ಯ ರಾಜೇಂದ್ರನೇ, ಸಕಲ ಗುಣ ಸಾಧನೆ. ತಡ ಮಾಡದೆ ನನ್ನ ಸೇನಾಧೀಶನಾದ ಸುಗ್ರೀವನನ್ನು ಕರೆದುಕೊಂಡು ಬರುವಂತವನಾಗಲ್ಲ ಸಾರಥಿ. ಸೈನಿಕರಲ್ಲಿ ಸಗಣೆ ವಿಜ್ಞಾಪನೆ. ಅಶೋಕ ಮನಾವುಳ್ಳಾದಲ್ಲ ಹತ್ತಬೇಡ ಅದ್ರದನ್ನ ಮಾಯಮೇವಾಗಿ ಶಿವದಾರ ಡಬ್ಬಣ ತುತ್ತ ಮಗದಾಣಿ ಅಂತರ್ಲಾಗ ಜಂತ್ರ ಹೊಡಗು ಗರವು ಗಡಿನಾಡಿಸಿ ಮನವ ಮೀಡಿಯ ಹೂಡಿ ಅದರ ಮೇಲೆ ನಡೆದು ಓಡಾಡಿ ಬಂದವರು ತಾವದವ್ರು ಬರೀ ಏಪ ಸಂಗೀತಗಾರರೇ ಒಂದ್ ವೇಳೆ ಮಾತಾಡ್ಸರೆ ಮಾತಾಡೋರು ಗಾರಿದ್ದಾರು ಗಾರಿಪ್ಪ ಸಂಗೀತಗಾರರೇ ಸ್ವಾಮಿ 16,000 ಚಂದ್ರಗಳೊಳಗ ಗೋಪಾಲಕ್ಕಿಂತ ಚಂದ 8 ಮಂದಿ ಪಟ್ಟರಾಳೆವು ಪುತ್ತರವನ ಮುಂದ ನಾರಾಯಣಸೂರ ಗೋಕುಲ ನಗರಕ್ಕೆ 10 ಮಣಿಗೆ ಬಂದ ಇಷ್ಟು ಹೆಣ್ಣರೆಲ್ಲ ಏನು ಮಾಡ್ತೀರಿ ನಡಗೋದು ಕೊಡ್ರಂದ ಕಿಟ್ಟದೇವರ ಕಲ ನಪ್ಪು ಹೇಳ್ತಾರೆ ಚಂದಿಗೆ ಬಂದ ಎಲ್ಲಾ ಕೋಲಿ ಅಡಿಕೆ ಹಾಕಿ ನೋಡ್ತಿಲ್ಲ ಖಾಲಿ ಇಲ್ಲ ಬಂದ 10 ಗಂಟೆ ಊರು ಹೊರಗೆ ಬಂದ್ರ ಅಲ್ಲಿ ಹಾಡು ಬಂದ ಮಾಡಿದ ಪಾಪ ತೊಳೆಯಂಗ ಸ್ವಾಮಿ ಹಾದಿ ಹೇಳಿ ಬಂದ ಯಮನಾ ಗಂಗಾ ತ್ರಿಯೋಳಿ ಸಂಘ ನಾರದಲ್ಲಿ ಬಂದ 3 ಸಾರ ಗಡದ ಮುಳುಗುತ್ತಾರೆ ಕಿಟ್ಲ ಅಂದ ಕಿಟ್ಲ ಮತ್ತೆ ಸಾಟಿಯ ಮಕ್ಕಳ ಹುಟ್ಟವ ನೀರಂದ ಬಂದವರು ಕಾವಾದ ಬರೀ ಕಟ್ಪದವರಿ ಗರಾಂಗಲಿಂದ ಅದ್ಭುತ ಕಡುಕರದೋಳು ಅತ್ಯದ್ಭುತವಾದ ಸಾಧ್ಯವಾಗಿರುವ ರೋಷಾಂಕುವ ವಿಜೃಂಭಣೆಯಿಂದ ಮೆರೆಯುವಂಥವರಿಗೆ ದಾರೆಂದು ಕೇಳುವಂಥವನು ನೀನು
ನೋಡ್ರ ನಿದ್ರೆ ಹತ್ತಲಿಲ್ಲ. ಚಿಕ್ಕಾರ ಕಣವನಿಗೆ ನಿದ್ದೆ ಹತ್ತಿಲ್ಲ. ಮಲ್ಲವನ ಮನೆಯಲ್ಲಿ ಚೆನ್ನವನು ಮುದುಕಿತ್ತು. ಆ ಮುದುಕಿಗೆ ನಾನು ಹೋಗಿ ಕಣಿಕಿದ. ಚೆನ್ನವನ ಅಣ್ಣ ಬಂದು ಬಣ್ಣದ ಬಡಿಗೆ ಹೊಡೆದು ಎನ್ನ ಮೈಯೆಲ್ಲ ಹಣ್ಣ ಮಾಡಿದನು. ಹೊತ್ತೊಟ್ಟು ತುತ್ತರೊಟ್ಟಿ ಸಿಗಲಾರದೆ ಹತ್ತಳ್ಳಿ ಹೈನಳ್ಳಿ ಚಡ್ಚಾರ್ ನುಡ್ಚಾರ್ ಮಾಡ್ಕೊಂಡು ಕಣ್ಣೂರು ಗ್ರಾಮಕ್ಕೆ ಬಂದು ಈ ಕಟ್ಟಿದಂಟದಲ್ಲಿ ನಿಂತು ಗಟ್ಟಿಗಡಿಸಿ ಮಾತಾಡುವಂತ ಕೆಟ್ಟ ಸಾರಥಿ ನನಗನ್ನೋರು. ರಾಮಲಾರ ಉತ್ತಮ ನಾಮಕರಣೇನು ಒಂದು ಒಳ್ಳೆಯ ಕಂದಂಗುಂತ ಚಂದಾಗಿ ಹೇಳ್ಬೇಕು ರಾಜ್ಯ ಕೊಡ್ತೀಗ ಸರ್ಕಾರದಂತೆ ಜಳಪಡಿಸುವ ಎಲ್ಲ ಚಂದ್ರಾವರಣ ದತ್ತಿಗೆ ಪಟ್ಟು ಭಟ್ಟ ಅಖಿಲಾಂತ ದೇವತೆಯರು ಪ್ರಕಟ ಮಾನಸರಾಗಿ ಅಕಟಕಟವೆಂದು ಪದವರಾದರು. ಎಲ್ಲ ಸಾರಥಿ ಇದು ಅಲ್ಲದೆ ಎಲ್ಲ ತಿರುಗಿ ಹೆಚ್ಚಳನಾದಕ್ಕೆ ನವೀನ ತರವಾದ ನಡುಕಟ್ಟಿನಲ್ಲಿರುವ ವೀರಘಂಟೆ ನಾದವು ಎಲ್ಲ ಸಾರಥಿ ದಟ್ಟನ ನನ್ನ ಹೊಟ್ಟೆ ಒಳಗಿರುವ ಶಿಲಗಂಬ ಕಲೆಯು ಸ್ಥಳವನ್ನು ಬಿಟ್ಟು ವಿಶ್ವವನ್ನು ಕಾರಿತ್ತು. ಸಪ್ತ ಸರದಿಗಳು ಉಚ್ಚೇರಿದವು. ಗಿರು ತರಲು ತಾಳುವಲ್ಲಾಡಿದವು ಸಾರಥಿ. ನನ್ನ ದಕ್ಕಂಡಿಯ ಇಕ್ಕರ ಒಳಗಿರುವ ಹತ್ತು ದಿಕ್ಪಾಲಕರೆಲ್ಲರೂ ದತ್ತನ ತಮ್ಮ ಸ್ಥಳವನ್ನು ಬಿಟ್ಟು ಅಲ್ಲಿಗೆ ಮಳೆಯವರಾದರು. ಇಂಥ ರಾಜರುಗಳ ಸೊಕ್ಕನ್ನು ಮುರಿಯುವ ಶುಂಭಾಸುರ ಮಹಾರಾಜನ ಸೇನಾಧಿಪತಿಯಾದ ಸಾರಥಿ ಸುಗ್ರೀವನಾರು ಸಾಧುವಾಯ್ತು, ಕೊಂತ ಮಂದಿಗಾರು ಮೋಸವಾಯ್ತು ಅಂತ ನಿಮ್ಮ ರಕ್ತಖಚಿತವಾದ ಮೇಲೊಂದು ಉಂಟು. ಸ್ವಾಮಂದಿರಕ್ಕೆ ಬಂದ ಕಾರಣದಲ್ಲಿ ಈ ಬುದ್ಧಿ ಸಾರಥಿ. ನಾನು ಈ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ ನಮ್ಮ ದೊರೆಯನಾದ ಶುಂಭಾಸುರ ಮಹಾರಾಜನು ಕರೆಸಿದ ಕಾರಣವನ್ನು ತಿಳಿದುಕೊಂಡು ಮತ್ತು ಅವರ ಆಜ್ಞೆಯ ಮೇರೆಗೆ ವಂದಿಸುವುದಕ್ಕೆ ದೇವರನ್ನು ಇಟ್ಕೊಂಡು ಆ ಸಾರಥಿ ಅಂದ್ರೆ ಸಾಧುವಾಯ್ತು. ಮುಂದಿರತಕ್ಕಂಥ ಅದೇನು ಈ ಬುದ್ಧಿ ಸಾರಥಿ. ನಮ್ಮ ದೊರೆಯನಾದ ಶುಂಭಾಸುರ ಮಹಾರಾಜನು ತಾವಲ್ಲಿರುವುದು ತೀವ್ರದಿಂದ ತೋರಿಸುವಂತಾನೆ. ಅಲ್ಲೇ ತಮ್ಮ ಬಲಭಾಗಲಿದ್ದಾರೆ ನೋಡ್ಕೊಳ್ಳಿ, ಹತ್ತು ಮಾತಾಡ್ಕೊಳ್ಳಿ. ನಿನಗೆ ಆಶೀರ್ವಾದವಾಗಲಿ. ಹೇಳು ಹೇಳುವಂತವನಾಗಲಿ ಸೈನಾಧೀಶನಾದ ಸುಗ್ರೀವನೇ. ಹೇ ಸೈನಾಧೀಶನಾದ ಸುಗ್ರೀವನೇ, ನನ್ನನ್ನು ಕರೆಸಿದ ಕಾರಣವೇನಿರುವುದು ಬಹು ತ್ವರಿತದಿಂದ ಕೇಳುವಂತವನಾಗಲಿ ಶುಂಭಾಸುರ ಮಹಾರಾಜನೇ. ಸೈನಾಧೀಶನಾದ ಸುಗ್ರೀವನೇ, ನಿನ್ನಿನ ದಿವಸ ನಮ್ಮ ವೀರಭಟರಾದ ಚಂಡಮುಂಡ ಎಂಬ ರಾಕ್ಷಸರು ಹಿಮಾಲಯ ಪರ್ವತಕ್ಕೆ ಬೇಟೆಯಾಡಲು ಹೋದ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ದಿವ್ಯ ಸುಂದರಿಯನ್ನು ಕಂಡಿರುವರಂತೆ. ಆ ನವಮೋಹನಾಗ್ನಿಯನ್ನು ಹಿಡಿದು ತರಲಿಕ್ಕೆ ನಿನ್ನನ್ನು ಕರೆಸಿರುವೆನು. ತಡ ಮಾಡಿದ ಹಿಮಾಲಯ ಪರ್ವತಕ್ಕೆ ಹೋಗಿ ಆ ಸರ್ಪವೇಣಿಯನ್ನು ಮನವರಿಸಿ ಕರೆದುಕೊಂಡು ಬರುವಂತವನಾಗಿಲ್ಲ. ಸುಗ್ರೀವನೇ, ಲೋಕಪತಿಯಾದ ಶುಂಭಾಸುರ ಮಹಾರಾಜ ಸುಗ್ರೀವನೇ, ಅಪ್ಪದ ನಿಮ್ಮ ಅಪ್ಪನ ಪ್ರಕಾರ ಆ ಸರ್ಪವೇಣಿಯ ಅಂತರತ್ವದ ಮಹತ್ವವನ್ನು ಮನಗಂಡು ರೀತಿಯಿಂದ ಅವರನ್ನೇ ಒಡಂಬಡಿಸಿ ತಡ ಮಾಡದ ಏನು ಚಿಂತೆ ಇಲ್ಲ, ಬೇರೆ ಹೋಗಿ ಬರುವಂತವನಾಗಲೇ ಸೈನಾಧೀಶನಾದ ಸುಗ್ರೀವನೇ. ಈ ವೇಳದಲ್ಲಿ ನಮ್ಮ ರಥವನ್ನು ಹಿಮಾಲಯ ಪರ್ವತಕ್ಕೆ ಬಹು ತೀವ್ರದಿಂದ ಸಾರಥಿ ಆಹಾ, ಇಲ್ಲಿ ಅಂತ ನಿರ್ಮಲವಾದ ಸ್ಥಳವಿರುವುದು. ಇಲ್ಲಿ ಹಿಮಾಲಯ ಬೆಟ್ಟವಿರುವುದು. ಈ ಬೆಟ್ಟದಲ್ಲಿ ತಾಳೆ ಹಿತ್ತಾಳೆ ಸಮ ನಿಂಬೆ ಮಾವಿನ ಮರಗಳಿಂದ ಕೂಡಿದ ಈ ದಟ್ಟವಾದ ಕೆಟ್ಟ ಅರಣ್ಯದೊಳಗೆ ಜಗ ಜಗೇಶ್ವರಿ ಮಹಾರಾಜನ ರೂಪಲಾವಣ್ಯಗಳನ್ನು ವರ್ಣಿಸಲಿಕ್ಕೆ ಹರಿಹರ ಬ್ರಹ್ಮನಿಗಾದರೂ ಅಗತ್ಯವಾಗಿರುವುದು. ಇಂಥ ಅಗಣಿತ ಮಹಿಮಾ ಕಾರಣವಾಗಿ
ಶ್ರೀ ರಾಮಣ್ಣ ಗಾಣಿಗರ್ ಅವರು ನಾನು ಅಡವಿಯ ಮನಜಳು ಕೆಟ್ಟಾರಣದೊಳು ವಾಸ ಮಾಡಿರಬೇಕು. ಎಂಥ ಕಾರಣದೊಳಗೆ ನನಗೆ ದಿವ್ಯತರವಾದ ಅರಮನೆಯಾಗಿರುವುದು. ಇಲ್ಲಿ ಸಂಚರಿಸುವ ಸಿಂಹ ಶಾರ್ದೂಲಗಳು ನನಗೇನು ಮಾಡುವರು? ನಿಮ್ಮ ದೊಡ್ಡ ಭೀಕರವಾದ ರಾಕ್ಷೇತರೊಳಗೆ ನಾನು ಹುಟ್ಟ ಪರದೇಶಿ ಕೆಟ್ಟಾರಣದೊಳು ಕಾಲ ಕಳೆಯುವೆನು. ಇದನ್ನು ಕೇಳಿ ನಾನು ಪ್ರಯೋಜನ ಮೂಡ ಸೊಮ್ಮನೆ ಬಂದದ ಹಾರಿಯನ್ನು ಹಿಡಿದು ತೆರಳುವಂತವನಾಗಲ. ಇದು ಅಲ್ಲದೆ ಮತ್ತಾರು ಹೋಗ್ತಾನೆ ಕೇಳುವಂತವಳ ಅದೇನಿರುವಲ್ಲ ಏನು ಉಳಿತು ಬಗಳುವಂತವನಾಗು.
ಶಹಬ್ಬಾಸ್. ಆದರೆ ಇಲ್ಲಿ ಭಯಂಕರವಾದ ರಾಕ್ಷಸರಿರುವರು. ಹಾ ನಿನ್ನಂತ ಪ್ರಾಣಿಗಳನ್ನು ಕಂಡರೆ ಬಿಟ್ಟಾಗುತ್ತದೆ. ಶಹಬ್ಬಾಸ್. ಈ ದಟ್ಟವಾದ ಕೆಟ್ಟರನ್ನು ಒಳಗೆ ಹಾ ಕ್ರೂರ ಮೃಗಗಳಿಂದ ಏನಾದರೂ ಅಪಾಯ ಸಂಭವಿಸಿದೆ. ಶಹಬ್ಬಾಸ್. ನಿನ್ನ ಮೇಲಿನ ಕನಿಕರದಿಂದ ಹಾ ನಿನ್ನ ಬೆನ್ನ ಮೇಲಿನ ಆತ್ಮದಾತರು ಯಾರಿರುವರು? ಶಹಬ್ಬಾಸ್ ಶಹಬ್ಬಾಸ್. ಈ ವನಾಂತರಗಳು ನೀನೊಬ್ಬಳ ಹೇಗೆ ಇರುತ್ತಿರುವೆಂದು ವಿಚಾರಿಸಿದರೆ ಹಾ ನಿಮಗೆ ಘನಘೋರ ರೋಷ ಬರುವುದೆಂದು ಹೇಳಿದೆಯಲ್ಲ. ಎನ್ನ ಮೇಲೆ ಕೋಪಿಸುವ ಗಾತ್ರಕ್ಕೆ ಬಾಯಿ ದೊಡ್ಡದಾಗಿ. ಮೂರ್ಖನೇ, ನಮ್ಮ ಜನನೇ ಇಷ್ಟೊಂದು ಎನ್ನ ಮೇಲೆ ನಿನ್ನ ಕಗುಲತೆ ಹುಟ್ಟಿದ ಮೇಲೆ ನಾನು ಸುಮ್ಮನೆ ಇರುತ್ತವಲ್ಲ. ಹೋ ಹೇ ದುರ್ಜನನಾದ ಧನುಜನೇ, ನಮ್ಮ ಜನನೇ ಎನ್ನ ಉನ್ನತದ ನಾಮವನ್ನು ಕೇಳುತ್ತೇನೆ, ಕೇಳುವಂತವನ. ಹೋ ಈ ಚತುರ್ದಶ ಭುವನಕ್ಕೆ ಆಧಾರ ಸ್ವರೂಪಳಾದ ಹೋ ಆದಿಯನಾದಿ ಪರಬ್ರಹ್ಮರು ಶಹಬ್ಬಾಸ್ ಪರದೇವಿಯನ್ನು ಎನ್ನನ್ನು ಕರೆಯುವರು. ಹೋ ಇರುವಲ್ಲದೆ ಅನಂತ ಕೋಟಿ ವರ್ಷಗಳ ಹಿಂದೆ ಹೋ ಈ ಪರ್ವತ ಸೀಮೆ ಒಳಗೆ ಯೋಗಿಣಿ ಜೋಗಿಣಿಯಾಗಿ ಹೋ ತಪಸ್ಸನ್ನು ಮಾಡಿ ಅಂದಿನಿಂದ ಎಂದಿನವರೆಗೆ ಹೋ ಯಾವ ರಾಕ್ಷಸರ ಭಯವಿಲ್ಲ ಮತ್ತು ಪರಪುರುಷರ ಮುಖವು ಸಹ ಗೊತ್ತಿಲ್ಲ. ಶಹಬ್ಬಾಸ್ ಏ ದುರ್ಜನನಾದ ಧನುಜನೇ, ಜನನೇ ನೀನು ಯಾರು? ನಿನ್ನ ಹೆಸರೇನು? ಹೋ ಎಲ್ಲ ಮುಂದೆ ಉಚ್ಚರಿಸುವಂತವನಾಗಲ ದಮನೆ. ಎಲ ಮೂರ್ಖನೇ, ಇಲ್ಲಿ ನಾನು ಹೇಳೋ ಮಾತುಗಳನ್ನು ಲಾಲಿಸುವಂತವಳಾಗು. ಶಹಬ್ಬಾಸ್. ಸುಮ್ಮನೆಂಬ ದೈತ್ಯಂದ್ರಗಳು ಹಾ ತಮ್ಮ ಭುಜಬಲ ಸಾಮರ್ಥ್ಯದಿಂದ ಲೋಕವನ್ನು ಗೆದ್ದು ತಂದವೆ. ಶಹಬ್ಬಾಸ್ ಜಂಬಾರಿಯಾದ ಸುರೇಂದ್ರನು ತನ್ನ ರಾಜ್ಯವನ್ನು ಬಿಟ್ಟು ಎದ್ದೋಡಿದನು. ಶಹಬ್ಬಾಸ್. ಆಗ ಅವನ ಸರ್ವಾಧಿಷ್ಟ ಭೋಗಗಳಿಗೆ ಹಾ ಶ್ರೇಷ್ಠ ಅರಸನಾಗಿ ಅತ್ಯದ್ಭುತವಾದ ಅರಣ್ಯವಾಸ ಗ್ರಹಿಸಿದವನು. ಶಹಬ್ಬಾಸ್ ಶಹಬ್ಬಾಸ್. ಇಂಥ ಪುಂಡ ಪ್ರಚಂಡ ಗಂಡುಗಳಿಗಳು ಈ ಭೂಮಂಡಲದಲ್ಲಿದ್ದು ಅವರಿಗೆ ನಾನಾ ವಿಧವಾದ ಮುತ್ತು ರತ್ನಗಳು ಅವರ ಹಸ್ತಗತವಾಗಿರುವು. ಆ ಎಂಬ ಜನನೇ ಶಹಬ್ಬಾಸ್. ಇಂಥ ವೈಭವದೊಳಗೆ ನೀನು ದೊರೆತಿಯಾದರೆ ಹಾ ಸ್ವಚ್ಛವಾದ ಹಾಲಿನಲ್ಲಿ ಶುದ್ಧವಾದ ಅಮೃತವನ್ನು ಹಾಕಿದಂತಾಗುವ. ಶಹಬ್ಬಾಸ್. ಎಂಬ ಜನನೇ ಎಲ ಮೂರ್ಖನೇ, ಎನ್ನ ಹೆಸರು
ಜೀವನಕ್ಕೆ ಸ್ವಾರ್ಥಕವಾಗುತ್ತಿತ್ತು. ಹ ಯಾಕೆಂದರೆ ಅಲ್ಪ ಬುದ್ಧಿಯಿಂದ ಒಂದು ಪಂಥವನ್ನು ಹಿಡಿದು ಹ ಶಪಥವನ್ನು ಮಾಡಿಕೊಂಡಿರುವುದು. ಶಹಬ್ಬಾಸ್. ಅದು ಏನೆಂದರೆ ಕಡು ಭಯಂಕರವಾದ ರಣರಂಗದಲ್ಲಿ ಹ ಎನ್ನನ್ನು ಜಯಿಸಿದವನೇ ನನ್ನ ಪತಿಯೆಂದು ನಂಬಿ ನಿಶ್ಚಯನ್ನು ಮಾಡಿಕೊಂಡಿರುವನು. ಹ ಸುಗ್ರೀವನೇ, ಜನನೇ. ಆಂದಿನಿಂದ ಎಂದಿನವರೆಗೆ ಅನ್ನ ಕೂಡ ಯುದ್ಧ ಮಾಡಿ ಜಯಿಸಿದ ಸೂರರು ಹ ಈ ಧರಣಿಗಳು ಒಬ್ಬರು ತೋರಲು. ಧನುಜನೇ, ಜನನೇ. ನಿಮ್ಮ ಒಡೆಯರಾದ ದುಷ್ಟ ಸುಮ್ಮನೋ ಈ ರಣರಂಗದಲ್ಲಿ ಗೆಲ್ಲುವನೋ ಅಥವಾ ಸೋಲುವನು, ಹ ಇದಕ್ಕೆ ನನ್ನ ಅದೃಷ್ಟವಿರುವುದು. ಹ ನೇರ ಮಾತ್ರ ತೆರಳೇ ನಿಮ್ಮ ಒಡೆಯನಾದ ಹ ದುಷ್ಟ ಸುಮ್ಮನನ್ನು ಕರೆದುಕೊಂಡು ಬರುವಂತವನಾಗ. ಹ ಇಲ್ಲದಿದ್ದರೆ ಈ ರಣರಂಗದಲ್ಲಿ ಹ ನಿಮ್ಮ ಅರಸನಾದ ದುಷ್ಟ ಸುಮ್ಮನ ಗೆದ್ದುದ್ದೇ ಕರೆಯಾದರೆ ಶಹಬ್ಬಾಸ್. ಸೌಖ್ಯದಿಂದ ನೀನು ಲಗ್ನವನ್ನು ಮಾಡಿ ಹೋಳಿಗೆ ತುಪ್ಪವನ್ನು ಊಟ ಮಾಡುವಂತವನಾಗ. ಹ ಇದನ್ನು ಬಿರುತ್ತರೆ ಎತ್ತವಾಗಿ ಹ ಅರಳು ಹಾರಿಸಿದಂತೆ ಹಾರಿಸಿ ಬಿಡುತ್ತೇನೆ ನೋಡಲಾದವರ ಕತ್ತರೆ. ಜನನೇ. ಹಾ, ನೀನು ಇಂಥ ಗರ್ವ ಭಾವದಿಂದ ಮಾತಾಡಿದರೆ ಶಹಬ್ಬಾಸ್. ಈ ಲೋಕದಲ್ಲಿ ನಿನಗೆ ಯಾರು ಮರ್ಯಾದೆ ಮಾಡುವರು ನೀನೇ ಹೇಳುವಂತಳಾಗು. ಹಾ, ನೀನು ಸ್ತ್ರೀಯರಿದ್ದು ಹಾ, ಇಲ್ಲಿ ಸುಮ್ಮನೆಂಬ ದೈತ್ಯ ಅಂದ್ರೆ ನಿನ್ನನ್ನು ಸುಮ್ಮನೆ ಬಿಟ್ಟರು ಹೇಗೆ? ಶಹಬ್ಬಾಸ್. ನಿನ್ನ ಸಲುವಾಗಿ ಹಿಮಾದ್ರಿಯರಿಗೆ ಬರುವುದುಂಟೆ ಹೇಗೆ? ಅಥವಾ ಬಂದರೂ ಬರಬಹುದು. ಶಹಬ್ಬಾಸ್. ಅಂತ ಸುಂಬ ಮಹಾರಾಜನು ಕಾದಿರನ ಭೂಮಿಯಲ್ಲಿ ಹಾ, ಜಯಿಸುವ ವೀರಾದಿ ವೀರ ಪುರುಷರು ಹಾ, ಇದೆಲ್ಲ ಸುಳ್ಳು ಮಾತು. ಶಹಬ್ಬಾಸ್. ಇದನ್ನೆಲ್ಲ ಬಿಟ್ಟು ಸರಿಯಾದ ನಂಬಿಕೆಯನ್ನು ಬಿಟ್ಟು ಹಾ, ಒಳ್ಳೆಯ ಮಾತಿನಿಂದ ನಮ್ಮ ರಾಜ್ಯಸಭೆಗೆ ಬಂದರೆ ಒಳ್ಳೆಯದಾಗುವುದು. ಶಹಬ್ಬಾಸ್. ಇಲ್ಲದಿದ್ದರೆ ನಿಷ್ಠೂರ ಮಣಿಗಳಾದ ರಾಕ್ಷಸರು ಹಾ, ನಿನ್ನನ್ನು ಅವಮಾನದಿಂದ ಮರ್ಯಾದೆಯನ್ನು ಕಳೆದು ಶಹಬ್ಬಾಸ್. ನಾನಾ ಪ್ರಕಾರ ಮಾನಭಂಗ ಪಡಿಸುವರು. ಹಾ, ನಮ್ಮ ಪಟ್ಟಣಕ್ಕೆ ಎಳೆದೊಯ್ಯರು. ಶಹಬ್ಬಾಸ್. ಈ ಮಾತು ದಿಟ್ಟವೆಂದು ತಿಳಿದುಕೋ. ಹಾ, ಆ ಜನನೇ, ಎಲ ಅನವರ ಕಸನೆ. ಆರು ನಿನಗೆ ಏನು ಕೇಳಿದರೂ ಬುದ್ಧಿ ಬಾರದಮ್ಮ ತಾಯಿ. ಹಾ, ನಾನಿನ್ನು ಹೋಗಿ ಬರುವೆನು. ಹಾ, ನೀನು ಬಲು ಹುಷಾರದಿಂದಿರುವಂತವರಾಗಿ ಬಹು ಜಾಗ್ರತೆಯಿಂದ ಹೋಗುವಂತವರಾಗರ ಮನೆ. ಮಲ್ಲಪ್ಪ ಸೂರ್ಯವಂಶಿ ವೇದಿಕೆ ಮೇಲೆ ಬರಬೇಕು. ಮಲ್ಲಪ್ಪ ಸೂರ್ಯವಂಶಿ ವೇದಿಕೆ ಮೇಲೆ ಬರಬೇಕು. ಮಹಾರಾಜನೇ, ಹೇ ನನ್ನ ಸೇನಾಧೀಶನಾದ ಸುಗ್ರೀವನೇ, ಇದೊಂದು ನಮ್ಮ ಪಾರು ಹೋಗ್ತಾನೆ ಕೇಳುವಂತವನು. ಅದು ಏನು ಹೇಳುತ್ತೆ ಹೇಳುವಂತವ ನಾವು. ಕಾಳಗದ
ಕಾಲದ ಸಾರಥಿಯ ದೊಡ್ಡ ರಾಕ್ಷಸರಂತೆ ಕಾಣುತ್ತಾರೆ ಹಾ. ಇದೇ ಚೆನ್ನಾಗಿ ಮಾತಾಡ್ಸೋತಾರ ಸಾರಥಿ. ಓ ಸ್ವಾಮಿ ಕಾಕಾಂಗಿ ಮಗ್ಗಿ ಧೋತ್ರ ಮೊದಲೇ ಮುಣಿಗೋಯ್ತು, ಚೀಟಿ ಜಂಪರ ಜಾಕೆಟ್ ಸೀರಿ ಒಳಗ ಬೌಳಿ ಬತ್ತು. ಈಗಿನವರು ಗರಿಬಿನವರು ಇರುವಿಗಿದ್ದಂಗೆ ಸುಟ್ಟ, ಚೀಪಿಯಿಂದ ನೆಪ್ಪರ ಹೊಂಡುದಿಲ್ಲ ದಿಮಾಕ ಇದ್ದಟ್ಟ. ಆದರೆಲ್ಲರೂ ಅಡ್ಮಿಷನ್ಗರ ಸಗದಿಯಲ್ಲಿ ಎಳ್ಳಟ್ಟ, ಬರದನ ಹೆಣದಂಗ ಇವರ ಮೇಲೆ ಕಟ್ಟ. ಹಳ್ಳಿ ಹಳ್ಳಿಗೆ ಹೆಚ್ಚಿನ ಗರಡಿ ತಯಾರಾಗಿ ಬತ್ತ, ಹೆಣ್ಣು ಮಕ್ಕಳ ಬೀಸುವ ಕಲ್ಲ ಅಂದ ಬೂದಿಗೆ ಬೆಚ್ಚು. ಬಂದವರು ತಾವದಾರದವರೇ ಕಪ್ಪಡದವರೇ. ಸೇವಕ ಕೊಂಬಿನ ಕೆತ್ತಿ ಅಂಬುದಿಯನ್ನು ಹರಿಸಿ ಬಹುವಾಡಂಬರದಲ್ಲಿ ಅಂತಳದಲ್ಲೆತ್ತಿ ದಡಲೆಂದು ತಾಳು ನುಪ್ಪುವ ಪಲಾಟ್ಯನಾದ ಗುಣಾಟ್ಯನನ್ನು ವಿಚಾರಿಸಿ ಕೇಳುವಂತವನು ನೀನು ದಾವಲ ಸೇವಕ ಪಾಲಿಕ. ಓ ಸ್ವಾಮಿ, ನಾನುದಾರಂದ್ರೆ ಹಂಡೆದಂತ ಚೌಕ, ಸೊಂಟೆಗಳಂತ ಶೂದಾರ, ಹಂಡ ಮಂದಿ ಕೂಡ ಲಂಡ ಮಾತಾಡುವಂತ ಭಂಡ ಸಾರಥಿ ನನಗನ್ನೂರು. ಕಾಮದಾರು ತಮ್ಮ ನಾಮಕರಣವೇನು ಒಂದು ಒಳ್ಳೆಯ ಕಂದನ ಮುಂದ ಚಂದಾಗಿ ರಾಜ್ಯ ಕೊಡ್ತೀಗ ಸಾರಥಿ ಬುದ್ಧಿ ನಾನುದಾರಂದರೆ ಸ್ವರ್ಗಾಧಿಪತಿಯಾದ ದೇವೇಂದ್ರನ ಗೆಲುವನ್ನು ಮುರಿದು ಬೋರ್ಕರಿಯನ್ನಾರು ಪಾಠಕ್ಕೆ ಸತ್ಯಲೋಕದಲ್ಲಿ ಬ್ರಹ್ಮನು ತನ್ನ ಸ್ಥಳವನ್ನು ಬಿಟ್ಟು ಪಲಾಣಕನೇ ಕೊಟ್ಟನು. ಎಂತ ವೀರಾದಿ ವೀರನ ಮುಂದೆ ನಿಂತು ಭಯವಿಲ್ಲದೆ ಮಾತನಾಡಿಸುವಂತವನು. ಸಾರಥಿ ಎಂತ ಭಯಂಕರ ಕರ್ತಿಗೆ ಪಾತ್ರನಾದ ಡೋಬ ರಾಕ್ಷಸನನ್ನು ತಿಳಿಯಲ್ಲ ಸಾರಥಿ. ಡುಂಬ ರಾಕ್ಷಸನಾದ ಸೇರ್ಬೇಕು, ಕುಳಿತ ಬಂದಿಗೆ ಅನುಭವವಾಯ್ತು. ಅಂತ ಡಿಂಬರತ್ನ ಖಚಿತವಾದ ಬೇರೆ ಬಂದರು ಮುಟ್ಟಿ ಸ್ವಾಮಂದಿರಕ್ಕೆ ಬಂದ ಕಾರಣವೇನು ಈ ಬುದ್ಧಿ? ಸಾರಥಿ ಬುದ್ಧಿ ಬೇರೆ ಮಂದಿರನ್ನು ಬಿಟ್ಟು ನೆರೆದಿರುವ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಸೋಮ ಮಹಾರಾಜನ ಕರೆಸಿದ ಕಾರಣ ಹೀಗೆ ಬರೋಣಾಯ್ತು ಕಂಡಿಯ ಸಾರಥಿ. ಮಂಗಳ ಸಾಧವಾಯ್ತು, ಮುಂದೆ ನಿಂತಕ್ಕಂದಾಗ ಹದಿನೈದು ಈ ಬುದ್ಧಿ. ಸಾರಥಿ ನಮ್ಮ ರಾಜ್ಯನಾದ ಸುಮ ಮಹಾರಾಜನು ದಾವಲ್ಲಿರುವನು, ಬೇಗನೆ ಕರೆದುಕೊಂಡು ಬರುವಂತನಾಗಲ್ಲ ಸಾರಥಿ. ಅಲ್ಲೇ ತಮ್ಮ ಬಲವಾಗಿದ್ದ ನೋಡ್ಕೊಳ್ಳಿ, ಅಕ್ಕಂಟು ಮಾತಾಡ್ಕೊಳ್ಳಿ. ನಮೋ ನಮೋ ರಾಜೇಂದ್ರನೇ, ಸಕಲ ಗುಣ ಸಾಂದ್ರನೇ, ನಿನಗೆ ಆಶೀರ್ವಾದವಾಗಲಿ. ದುಂಬ್ರಲೋಚನವೇ ಸಂಭಾಷಣೆ ಮಹಾರಾಜನೇ. ಹೇ ದುಂಬ್ರಲೋಚನವೇ, ಇದಲ್ಲದೆ ಮತ್ತಾದರೂ ಹೇಳ್ತೀನಿ ಕೇಳುವಂತವನು. ಅದೇನು ಹೇಳುತ್ತೆ ಹೇಳುವಂತವರಾಗು. ಸೂರತೀರನೆ
ಶಬಾಸ್ ಹಿಮಾಲಯ ಪರ್ವತಕ್ಕೆ ಬೇಟೆಯಾಡಲು ಹೋದ ಸಂದರ್ಭದಲ್ಲಿ ಒಳ್ಳೇದು ಒಳ್ಳೇದು ಅಲ್ಲಿ ಭಾರಿ ಚಲುಗೆಯೋಳ ಚಂಚಲೆಯನ್ನು ಕಂಡು ಬಂದಿರುವರಂತೆ. ಶಬಾಸ್ ಆ ನವಮೋಹನಾನೆಯನ್ನು ಯುದ್ಧದಲ್ಲಿ ಜಯಿಸಿ ತರಲಿಕ್ಕೆ ನಿನ್ನನ್ನು ಕರೆಸಿರುವನು. ಒಳ್ಳೇದು ಒಳ್ಳೇದು ತಡ ಮಾಡಿ ಹಿಮಾಲಯ ಪರ್ವತಕ್ಕೆ ಹೋಗಿ ಆ ಪರದೇವನ ಜಯಿಸಿ ಬರುವಂತವನಾಗಲೇ ಈ ದೊಂಬ್ರಲೋಚನೆ. ಕೊಂಬಿನಿ ಪತಿಯಾದ ಸುಂಬ ಮಹಾರಾಜನೇ, ದೊಂಬ್ರಲೋಚನೆ, ನಿಮ್ಮ ಆಜ್ಞೆ ಪ್ರಕಾರವಾಗಿ ತಕ್ಷಣವೇ ಹಿಮಾಲಯ ಪರ್ವತಕ್ಕೆ ಹೋಗಿ ಶಬ್ಬಾಸ್ ಆ ಸುಂದರವಾದ ನಾರಿಯನ್ನು ತರ್ತರನ್ನು ಎಳೆದುಕೊಂಡು ಬಂದು ಶಬ್ಬಾಸ್ ನಿಮ್ಮಡಿದವರಿಗೆ ಒಪ್ಪಿಸಲು ರಾಜ್ಯಂದ್ರನೇ ಏನು ಚಿಂತನ ಬೇಗನೆ ಹೋಗಿ ಬರುವಂತವನು. ಸಾರಥಿ, ಹಿಮಾಲಯ ಕೊಳ್ಳದಲ್ಲಿ ಪರದೇವಿ ಎಂಬ ಸ್ತ್ರೀಗಳಿರುವಂತೆ ಆ ನಾರಿ ಮಣಿಯುವ ಸ್ಥಳಕ್ಕೆ ಒಂದು ಜಾಗೃತಿಯಿಂದ ಬಿಡುವಂತನಾಗಲ್ಲ ಸಾರಥಿ. ಜಾಗ್ರತೆ ಹೊರತು ನೋಡ್ರಿ ಭಂಡ ಬಂದೇವಿ ನಿನ್ನ ರೂಪ ಲಾವಣ್ಯಕ್ಕೂ ಮತ್ತು ನಿನ್ನ ಯೌವನಕ್ಕೆ ಮೆಚ್ಚಿದೆನು ಭಂಡ ಬಂದೇವಿ ಶ್ರೀಭವನಕ್ಕೆ ಸಾರ್ವಭೌಮ ಎಂದೆನಿಸುವ ನಮ್ಮ ಸುಂಬ ಮಹಾರಾಜನ ಮಡದಿಯಾಗಿ ಸಕಲ ಸಾಮ್ರಾಜ್ಯಕ್ಕೆ ಅರಸಿಯಾಗಿ ಆನಂದದಿಂದ ಇರೋದನ್ನು ಬಿಟ್ಟು ನಮ್ಮಂತ ವೀರ ಪ್ರವಕ್ತನಿ ಕೂಡ ಯುದ್ಧ ಮಾಡುವುದು ನಿನ್ನಂತ ನಾರಿಮಣಿಗಳಿಗಾಗದು. ಎಂತ ಭಂಡತನವನ್ನು ಬಿಡು. ಇಲ್ಲದಿದ್ದರೆ ನಿನ್ನ ಪರಿವಾರವನ್ನು ಭಗ್ನ ಮಾಡಿ ತಡ ಮಾಡದ ನಮ್ಮ ಪಟ್ಟಣಕ್ಕೆ ಎಳೆದು ಒಯ್ಯುತ್ತಿನ ನಾರಿ ವಯ್ಯಾರಿ. ಭಂಡ ಪದೇವಿಯೇ ಅತ್ತ ಕಡೆಗೆ ನಡೆ. ಶಾಬಾಸ್ ನೀನು ಎಷ್ಟರ ಮಟ್ಟಿಗೆ ಬಂದಿರುವನೆಂಬುವುದು ನನಗೆ ಗೊತ್ತಿರುವುದು. ಒಳ್ಳೇದು ಒಳ್ಳೇದು ಭ್ರಷ್ಟನೇ, ಭಂಡ ಪದೇವಿಯೇ ಆ ಭ್ರಷ್ಟ ಸುಮ್ಮನು ನಿನ್ನನ್ನು ಹೊಟ್ಟೆ ಕೂಳಿಗಾಗಿ ಚಾಕರಿಯನ್ನು ತಂದು. ಶಾಬಾಸ್ ಎಲ್ಲ ಭ್ರಷ್ಟ ಬೋರ್ಣೆ, ಭಂಡ ಸ್ತ್ರೀಯೇ ಇಂಥ ಪರಬ್ರಹ್ಮ ದೇವತೆಗೆ ನಿಷ್ಠೂರ ಶಬ್ದಗಳನ್ನು ಉಚ್ಚರಿಸುವ ಶಾಬಾಸ್ ನಿನ್ನ ನಾಲಿಗೆಯನ್ನು ಸೀಳಿಕ್ಕಿಟ್ಟಿ ಭೂಮಿಗೆ ಅಪ್ಪಳಿಸಿದನು. ಒಳ್ಳೇದು ಒಳ್ಳೇದು ನೋಡು ನೋಡು, ತಡ ಮಾಡಿದ ವಿದ್ಯಕ್ಕೆ ನಿಲ್ಲುವಂತವರಾಗಲಾದನು. ಮಂದಮತಿಯಾದ ಸುಂದರ ಸ್ತ್ರೀಯಳೇ, ಮಂದಹಾಸದಿಂದ ನಮ್ಮ ಸೊಮ್ಮ ಮಹಾರಾಜನ ಸಂಭ್ರಮದ ಸತಿಯಾಗಿ ಎಂದು ನಿನಗೆ ಹಿತವನ್ನು ಪೀಳಿದರೆ ನನ್ನ ಕೂಡ ಗುದ್ದಾಡುವ ನಿನ್ನಂತ ಮೂರ್ಖಮಾರಿ ಹೆಂಗಸಳನ್ನು ನಾನೆಲ್ಲಿಯೂ ಕಾಣಲಿಲ್ಲ. ಭಂಡ ಪದೇವಿ ನಿನ್ನನ್ನು ಈ ಭೂಮಂಡಲದಲ್ಲೂ ಅತಿ ಕಡಿಮೆ ನಿನ್ನ ಜರಬಡಿಗಳಿಗೆ ಹಗ್ಗವನ್ನು ಹಚ್ಚಿ ಈ ಪಡವಿಗೆ ಕಾಲುಗಳ ನಡುವಾಗಿ ಎಳೆದುಕೊಂಡು ಹೋಗಿ ಎನ್ನ ಪಟ್ಟಣದಲ್ಲಿ ಕಟ್ಟಿ ಹಾಕುವೆನು. ಭಂಡ ಪದೇವಿ ನಿನ್ನಂತ ಹೇಳಿ ಹೆಂಗಸಳ ಕೂಡ ಕಾಲಂಗವು ಯಾತಕ್ಕೆ ಬೇಕು? ತಡ ಮಾಡದ ಯುದ್ಧಕ್ಕೆ ನಿಲ್ಲುವಂತ ಭಂಡ ಪದೇವಿ ಭಂಡ ಪದೇವಿ ಇಕ್ಕೋ ಈ ಕಾಲದಾಳು ತಿಕ್ಕಿ ನುಕ್ಕಿರುವ ಭಾರಿ ರಕ್ಕಸರೇ ಕೇಳು. ಶಾಬಾಸ್ ಭೂಮಂಡಲರು ಭಾರಿ ಕುಕರ್ಮಿಗಳಾಗಿರುವ ಸುಂಬಾ
ಎಂದಂತೆ ಒಳ್ಳೇದು ಒಳ್ಳೆ ಸಿಕ್ಕ ಕೂಳವನ್ನು ತಿಂದು ಈ ಧರಣಿಗಳು ಕುಡಿದಾಡಿ ವ್ಯಾದಮ ಶಬಾ ಎಳಾದಮರೆ ಎಲ್ಲ ಭಂಡವನತಿಗೆ ಇಕ್ಕೊಯ್ಯನ್ನ ಅಟ್ಟಹಾಸಕ ಕೋಪದ ದಬ್ಬರಣೆಯಿಂದ ಹಾ ನಿನ್ನನ್ನು ಸುಟ್ಟು ನಷ್ಟಪಡಿಸುತ್ತೇನೆ. ಶಬಾ ಮಾಡಿದ ಯುದ್ಧಕ್ಕೆ ನೀನು ನಿಲ್ಲುವಂತವನಾಗಲ ತಡ ಮಾಡದ ವಿದ್ಯಕ್ಕೆ ನಿಲ್ಲಲು ನಿಲ್ಲುವಂತವನಾಗು. ಈ ದುಮ್ರಾಜನ ಹೆಸರನ್ನು ಅಂತರಿಕ್ಷ ಹಾಸಿರು. ಇವನ ಸತ್ತ ಸುದ್ದಿಯನ್ನು ಹೇಳಿ ನಮ್ಮನಿಗೆ ಹೇಳಿ ಕಳಿಸುವಂತವನಾಗಲ. ಏನು ಕಿತ್ತೂರದೆ ಹೋಗಿ ಕಿತ್ತೂರದೆ. ಸುಮ್ಮಸುರವೇ ಇಂದಿರದಿರದೊಡ ನಿಮ್ಮ ಸೂತನಾದ ರಾಕ್ಷಸನು ಅಸುರದೇ ಕೂಡ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಶಾಸ್ತ್ರಗಳಿಂದ ಸುಟ್ಟು ಭಸ್ಮ ಮಾಡಿ ಮತ್ತು ನಿಮ್ಮ ಕಾದಳವನ್ನು ಸಂಹರಿಸಿ ನನಗೊಬ್ಬನಿಗೆ ಮಾತ್ರ ಮುಂದಿನ ಪ್ರಯತ್ನಕ್ಕೆ ಏನು ಮಾಡಬೇಕು ನೀವೇ ಹೇಳಿ. ರಕ್ಕಸ ಸಂಹಾರನೆ ಸಾರಥಿ ರಾಜೇಂದ್ರ ಭೂಪತಿ ನಮ್ಮ ಆಡಳಿತ ಪೌರ ಸೈನ್ಯಕ್ಕೆ ಅಧಿಪತಿಯಾದ ಆ ಚಂಡ ಮುಂಡಾಸುರರನ್ನು ಬೇಗನೆ ಕರೆದುಕೊಂಡು ಬರುವಂತವನಾಗಿರುವ ಸಾರಥಿ. ಏನು ಕಿತ್ತೂರದೆ ಹೋಗಿ ಕರ್ಕೊಂಡು ಬರ್ತೀವಿ. ಚಂಡ ಮುಂಡಾಸುರ ಹತ್ತಿರ ಇದು ಅಲ್ಲದೆ ಮತ್ತಾದ್ರೂ ಹೇಳುತ್ತೇನೆ, ಕೇಳುವಂತವರಾಗಿರಿ. ಅದೇನಿರೋದು ಚೆನ್ನಾಗಿ ಹೇಳೋದು ನಾವು.
ಅದ್ಭುತ ಆಕಾರವನ್ನು ತೋರಿಸಿದರೆ ನಿನಗೆ ಮಹಾಕಾಳಿ ಎನ್ನುವುದಲ್ಲೇನು? ನಾನೇ ಹಾಗೆ ಹೇಳುವೆನು, ನನ್ನ ಮಾತವನ್ನು ನಂಬುವಂತವಳಾಗು. ಭಂಡ ಬರೆದರೆ ಎಂತ ಭಯಂಕರ ಪುಂಡ ಪ್ರಚಂಡನ ಕೂಡ ಭಂಡ ಬರೆದರೆ ನಮ್ಮ ಅರಸನಿಗೆ ರಾಣಿಯಾಗಿರುವಂತವಳಾಗು. ಎನ್ನ ಮಾತವನ್ನು ನಂಬುವಂತವಳಾಗು. ಭಂಡ ಬರೆದೇವೆ ಇಕ್ಕೋ ಈ ಕ್ಷಣಾರ್ಥಗಳು ಎನ್ನ ಖಡ್ಗದಿಂದ ನಿನ್ನ ವಾಹನ ಸಿಹಿಯನ ಇದ ಗುಂಡಿಗೆಯನ್ನು ಸೀಳಿ ರಕ್ತವನ್ನು ಕಾಯಿಸಿ ಬಿಡುವನು. ಈ ಕಾಳಗದಲ್ಲಿ ಜಯಿಸಿ ಎನ್ನ ಪಟ್ಟಣಕ್ಕೆ ಏಳುವೆಯುವನು. ವ್ಯರ್ಥವಾಗಿ ಎನ್ನ ಕೈಯೊಳಗೆ ಮರಾರಿಯನ್ನು ಕಳೆದುಕೊಳ್ಳೋಣ. ಬರೆದೇವೆ ಕನ್ನಡ ಶಿವರಾಜನೇ, ಅದೇನಿರುವುದು ಭಯವಿಲ್ಲದೆ ಹೇಳುವಂತವನಾಗು. ಅದೇನಿರುವುದು ಭಯವಿಲ್ಲದೆ ಹೇಳುವಂತವನಾಗು. ಕೋಡು ಕೋಡು
ಬಾರಿಸಿದರೆ ಕಡು ಕೂಳರ ತಲೆಯನ್ನು ಚಂದಾಡಿ ಖಡ್ಗದಿಂದ ಈ ಧರುಣಿಗೆ ಕೋರಿ ಇವರನ್ನು ದ್ರವಮಂಗಲಕ್ಕೆ ಬಿಸಾಡಿ ಉಳಿದ ಸೈನ್ಯವನ್ನು ಎಲ್ಲ ಕುರದಾಡಿ ಅಲ್ಲಿಂದ ಕಟ್ಟನೆ ಹಿಡಿದು ಶಕ್ತಿಗೊಂದಂತೆ ಮಾಡಿ ಕಟ್ಟಿಗೆಂತೆ ಮುರಿದು ಬಿಟ್ಟರೆ ತಾಯಿ ಸೊಕ್ಕೆ ಕನ್ನಡದ ಶಿವರಾಜನೇ ಬಹು ಜಾಗ್ರತೆಯಿಂದ ಚಂಡಮುಂಡ ರಕ್ಕಸರನ್ನು ಅವರ ಕಾಲ್ದಳವನ್ನು ತಕ್ಕನೆ ಅವರ ನೇತ್ರಾಗ್ರ್ಯದೊಳು ರಕ್ತ ಸೂಸುವಂತೆ ಮಾಡಿ ಸಮಸ್ತ ಕ್ಷೇತ್ರ ಶಿರಗಳನ್ನು ಕಿತ್ತಿ ದಿಕ್ಕು ದಿಕ್ಕಿಗೆ ಚೆಲ್ಲುವಂತವನಾಗಲೇ ಈ ಉಗ್ರನಾದ ನರಸಿಂಹ ಮೂರ್ತಿಯೇ ಇದೇ ತಕ್ಕ ನೀತಿಯೇ. ಆ ಏಗಂಡ ರಾಕ್ಷಸನೇ ಮತ್ತಾರೇ ಕೇಳುವಂತ ನಾವು ಚೆನ್ನಾಗಿ ಬರುವಂತ ನೀನು ಸುಮ್ಮನೆ ಹಿಂದಕ್ಕೆ ಸರಿದು ನಿಲ್ಲುವಂತವನಾಗು. ಎಲ್ಲದಿದ್ದರೆ ಭೂಮಂಡದ ಬಿಡುತ್ತೇನೆ ನೋಡು ಮುಗಿಸಿವೆ ಹೆಣ್ಣಿಗೆ ಹಾನನಾದ ಸಿಯನೆ ಭ್ರಷ್ಟ ಚಾಂಡನೆ
ಪರದೇವಿ ಎಂಬ ಬಂಡ ಸ್ತ್ರೀಗಳೇ, ನಿಕೋ ಎನ್ನ ನವಭೀಕರ ಸಪ್ತ ಸರದಿಗಳು ಉಕ್ಕೇರಿದವು. ವೀರ ಪರಾಕ್ರಮಿ ಕೂಡ ನಿನ್ನ ನರಜೀವಿಯಾದ ಸಿಹಿಯನ್ನು ಯುದ್ಧ ಮಾಡುವುದಂತೆ. ಬುದ್ಧಿಹೀನಳೆ, ಬಹು ಜಾಗ್ರತೆಯಿಂದ ಎನ್ನ ಕೂಡ ಯುದ್ಧವನ್ನು ಮಾಡಿ ನೋಡು. ಎನ್ನ ಪರಾಕ್ರಮವನ್ನು ಮಾಡದ ಯುದ್ಧಕ್ಕೆ ನಿಲ್ಲುವಂತವಳಾಗಲೇ ಭಂಡ ಬರದೇವಿ. ಸಿಂಹರಾಜನೇ, ನೀನು ಸ್ವಲ್ಪ ಹಿಂದಕ್ಕೆ ಸರಿದು ನಿಲ್ಲುವಂತವನಾಗು. ಭ್ರಷ್ಟಮುಂಡನು ಬಂಡತನದ ಮಾತುಗಳನ್ನಾಡುತ್ತಿರುವನು. ಅವನ ಮೇಲೆ ನಾನು ಇಲ್ಲಿಂದಲೇ ಬಾಣವನ್ನು ಪ್ರಯೋಗ ಮಾಡಿರುವನು. ನೀನು ಸ್ವಲ್ಪ ಹಿಂದಕ್ಕೆ ಸರಿದು ನಿಲ್ಲುವಂತವನಾಗು ಕೂಸೆ ರಾಜ್ಯವಂಶೆ. ಕಸನೆ ಭಂಡವನತಿಯೇ, ಇದುವಲ್ಲ ತಡ ಮಾಡುವುದಕ್ಕೆ ನಿಲ್ಲುವಂತವನಾಗಲ. ಸಭಿಕರಲ್ಲಿ ಸವಿನಯ ವಿಜ್ಞಾಪನೆ. ಅದರಂತೆ ಸಿದ್ದರಾಮ್ ಕಲ್ಲಪ್ಪ ಮೆಣಸಿಂಗವರು ಕೂಡ ನಮ್ಮ ಆಟ ಸಂಖ್ಯೆ 1000 ರೂಪಾಯಿ ಕೊಟ್ಟಿದ್ದಾರೆ. ಆ ಕಲಾಭಿಮಾನಿಗಳಿಗೆ ನೀವು ಅಂಬಾಮನೆ ಆಶೀರ್ವಾದ ಅಂತೇಳಿ ಈ ಹಣವನ್ನು ಸ್ವೀಕರಿಸ್ತೇವೆ. ಇದು ಅಲ್ಲದ ಮತ್ತೆ ನಾನು ಹೇಳಿದ್ರೆ ಕೇಳುವಂತವನಾಗು. ಅದು ಏನಿರುವುದು ಚಂದವಾಗಿ ಬಿಚ್ಚಿ ಹೇಳುವಂತ ಕೇಳು. ಅರಗೆ
ಶಾಬಾಷ್! ಆ ಪೂರ್ಣ ಸಮ್ಮನ ಮಾತು ಕೇಳಿ ಕಾಲಾಳಗಳೊಂದು ಘೋರ ಕಾರ್ಯ ಮಾಡಿದ್ದಕ್ಕೆ ಇಕ್ಕೋ ಈ ಕ್ಷಣದಲ್ಲಿ ನಿಮ್ಮ ಭಣಿಯಕ್ಷರಗಳನ್ನು ಅಳಕಿಸಿ ಬಿಡುವುದು ಮತ್ತು ಇದುವಲ್ಲದ ಕಾಲಿನ ಮನೆಯನ್ನು ತೋರಿಸಿ ಬಂತು ಮಾಡುವುದಕ್ಕೆ ನಿಲ್ಲಲಾಗವನೇ ಹೆಣ್ಣೆ ಇಸ್ಕೋ ನಿನ್ನ ಪರಾಕ್ರಮಗಳನ್ನಾದವಲ್ಲನು ಹೆಂಗಸಂದು ಇಲ್ಲಿವರೆಗೆ ಕೈಯ ಕೈದುದಕ್ಕೆ ನಿನ್ನ ವ್ಯಕ್ತಿ ಗರ್ವ ಬಂದಿರುವುದು ಹೇಗೆ ಭಂಡ ಬರದವೆ ಚಂಡನನ್ನು ಬಂದನೆಂದು ಮಾತುಗಳನ್ನು ಬಿಟ್ಟು ಹೊಟ್ಟನ ಶ್ರೇಷ್ಠ ಬರದ ಸಂಭಾಷಣೆಗೆ ಹೆಂಡತಿಯಾಗಿ ಸುಖದಿಂದ ಬಾಳು ಇಲ್ಲದಿದ್ದರೆ ನಿನ್ನ ಗಿರಿಗಳ ನಿನ್ನ ಮೇಲೆ ನೊಕ್ಕಿ ಗರ್ವವನ್ನು ಜಗ್ಗಿಸಿ ನಮ್ಮ ರಾಜ್ಯ ಸ್ಥಳಕ್ಕೆ ಎಳೆದಿದ್ದರೆ ಭಪ್ಪರ ಮುಂಡೇಶ್ವರ ಹೆಸರನ್ನು ನಮಗೆ ಆತಕ್ಕೆ ಬೇಕು ತಿಳಿಗೇಳಿ ಹೇಳಿ ಬಂಡಿ ಮಾನಹೀನನಾದ ಭಂಡ ಮುಂಡೆ ಮೋಸ ಮಾಡಿ ಹೆಂಗಸೆ ಎಂತ ವೀರಾದಿ ವೀರನಾದ ಘೋರರನ್ನು ಗೋರ್ಜರರನ್ನು ಮರ್ದಿಸಲು ಮಾರು ಮಾರ್ತಿನ ಅವತಾರವನ್ನು ತಾಳಿ ಬಂದಿರುವನು ಜಗತ್ಕರ್ತವಾದ ನಿನ್ನಂತ ಹುಲ್ಲ ಮರದಿನ ಪಾಡೇನು ನೀನು ನನಗೆ ಈಡೇನು ಇಸ್ಕೋ ನಿನ್ನ ಪಾಪವೇ ಈ ರೂಪವಾಗಿ ಮೃತ್ಯುವಿ ಸಮೀಪಿಸಿರುವುದು ಎಲ್ಲ ವಜ್ರ ಕಡಾರಿಯಿಂದ ನಿನ್ನನ್ನು ಕಡಿದು ಭಂಡ ಬರದವೆ ದಡ ಮಾಡದ ಯುದ್ಧಕ್ಕೆ ನಿಲ್ಲನ ರಕ್ಕಸನೆ ಭಂಡ ಬರದವೆ ಎಲ ಕುಲಿಗೇಡಿ ಎಲ್ಲ ಕೂಡ ಯುದ್ಧ ಮಾಡುವುದು ಹರಿಹರ ಬ್ರಹ್ಮಾದಿಗಳಿಗೆ ನಿನ್ನಂತ ಕೂಡ ಯುದ್ಧ ಮಾಡುವುದು ಹೆಂಗಸರಿಂದ ಏನಾಗತಕ್ಕದ್ದು ಶಹಬ್ಬಾಸ್ ನಿಕ್ಕೋಳಿ ಕರದಲ್ಲಿ ತಳಿಸುತ್ತಿರುವ ನಿನ್ನ 10 ತೋಳಗಳನ್ನು ತರಿಸಿ ಬಿಡುವೆನು ಎಲ್ಲರ ಬಲಗಾಲಿ ಕಟ್ಟಿ ಎಳೆದಾಡಿ ನಿಮ್ಮ ಪ್ರಾಣವನ್ನು ಹಾರಿಸಿದಂತೆ ಹಾರಿಸಿ ಬಿಡುವೆನು ಶಹಬ್ಬಾಸ್ ಎಲ್ಲ ಮಾತಿಗೆ ನಂಬಿ ಎಲ್ಲ ಒಳಗನಾದ ತುಂಬಾ ಸೂರನಿಗೆ ಹೆಂಡತಿಯಾಗಿ ಸುಖದಿಂದ ಬಾಳು ಶಹಬ್ಬಾಸ್ ಎಲ ಕುಲಗೇಡಿ ಕುಲಹೀನನೆ ನಿನ್ನ ಮೈಖಂಡವನ್ನು ಕಡಿದು ಶಾಕಿನ ನಾಟನಿಗೆ ಹಾಕುವನು ಇದನ್ನು ತಿಳಿದು ಯುದ್ಧಕ್ಕೆ ನಿಲ್ಲಲಿಲ್ಲ ಮುಂದೆ ಭ್ರಷ್ಟ ಮುಂಡೆ ಗಂಡನೆ ಮಾರಿ ಹಂಗಸೆ ನಾನು ಹೆಂಗಸೆಂಬುದರಿಂದ ಮನದೊಳಗಿನ ಮಗು ಹೋಗಲ್ಲ ನಾನು ಯಾರೆಂಬುದು ಸ್ವಲ್ಪ ಪೂರ್ಣವಾಗಿ ಕಣ್ಣು ತೆರೆದು ನೋಡುವಂತವರಾಗು ಮೂರ್ಖನೇ ಭಂಡ ಬರಲೇ ಎಲ್ಲ ರೂಪಕ್ಕೆ ಮೋಹಿತನಾಗಿ ಎಲ್ಲ ಮನದ ಮೋಹವನ್ನು ಬಿಡವಲ್ಲಿ ಆದಿ ಅನಾದಿ ಪರದೇವಿ ಎಂಬುದು ಮರೆತು ಎಲ್ಲ ಕೂಡ ಯುದ್ಧಕ್ಕೆ ಬಂದಿವೆಯಾ ಧಮ ಎಲ್ಲ ಕೈಯೊಳಗಿರುವ ಕಟಾಚಕ್ರದಿಂದ ನಿನ್ನನ್ನು ಕತ್ತರಿಸಿ ತಡಮಾಡಿದ ಯುದ್ಧಕ್ಕೆ ನಿಲ್ಲಲಾದ ಮರ್ಕಸನೆ ಭಂಡ ಬರಲೇ ಎಲ್ಲ ತಡ ಮಾಡದ ಇದ್ದಕ್ಕೆ ನಿಲ್ಲಲಿಲ್ಲ
ಎತ್ತೊಡಗಿದವು ಮುಹೂರ್ಕ ಛೇ ಮೂರ್ಖ ಎಲ್ಲ ಖಡ್ಗಕ್ಕೆ ಆಹುತಿ ಆದಿಯ ಸಾರಥಿ ಈ ಚಂಡಮುಂಡನ ಶವವನ್ನು ಸಮುದ್ರ ದಂಡೆಗೆ ಒಗೆದು ಇನ್ನುಳಿದ ರಕ್ಕಸರನ್ನು ಬರು ಹೇಳುವಂತವನಾಗಲ ಸಾರಥಿ. ಏನು ಚಿಂತಿಲ್ಲದ ಹೇಳ್ತೇನೆ. ಈ ತುಂಗಭದ್ರಾಸೂರನು ರಣದಲ್ಲಿ ಮೂರ್ಛಿತನಾಗಿ ಹೋದನು. ನೀವು ಏನ್ ಮಾಡ್ತೀರಿ ನೋಡಿಲ್ಲ. ಸಾರಥಿ, ಹಿಂದೆ ಸತ್ತವರ ಸುದ್ದಿಯನ್ನು ಹೇಳಲಿಕ್ಕೆ ನಿನಗೆ ನಾಚಿಕೆಯಾಗಲಿಲ್ಲವೇ ಮೂಢ? ನಮ್ಗೆ ಯಾಕೆ ಬರ್ತಾರೆ ಎಲ್ಲ ಸಾರಥಿ, ಶಕ್ತಿಗಲಿಕವಾದ ಸೆರಳಿಗಲಿಕವಾದ ಆ ರಕ್ತ ಬಿಜಾಸೂರನನ್ನು ಬೇಗನೆ ಕರೆದುಕೊಂಡು ಬರುವಂತವನಾಗಿಲ್ಲ ಸಾರಥಿ. ಏನು ಚಿಂತಿಲ್ಲದ ಕರೆದುಕೊಂಡು ಬರ್ತಾರೆ ಹೋದ್ರು. ಏನ್ಪಾ ಸಂಗೀತಗಾರನೇ, ಒಂದು ವೇಳೆ ಮಾತಾಡ್ತಾರೆ ಮಾತಾಡೋರು ಇವರು ದಾರಿದ್ದಾರು ದಾರಿಪ್ಪ ಸಂಗೀತಗಾರನಿಗೆ ಸಾರಥಿಗೆ ದೊಡ್ಡ ರಾಕ್ಷಸರಂತೆ ಕಾಣುತ್ತಾರೆ. ನೀನೇ ಚೆಂದಾಗಿ ಮಾತಾಡ್ಸೋತವ್ರಲ್ಲ ದೊಡ್ಡ ಸಾರಥಿಯೇ. ಓ ಸ್ವಾಮಿ, ಕಿವಿಯೊಳಗೆ ಕರಡ ಕುಂಡಲ ಹೆಚ್ಚಿನ ಪಚ್ಚಡತನವನ್ನು ಧರಿಸಿಕೊಂಡು ಈ ರಣರಂಗಕ್ಕೆ ಬಂದವರು ತಾವಾದವರೇ ಕಂಚಾಗಿನ ಡುಮ್ಮನರೇ. ರಾತ್ರಿ ಪರ್ವತಗಳು ಧಡಲ್ ಧಡಲ್ ಎಂದು ಈ ಭೂಮಂಡಲಕ್ಕೆ ಶಬಾಷ್! ಎನ್ನ ಅರ್ಭಟಕ್ಕೆ ದೇವತೆಗಳು ಪಾತಾಳವನ್ನು ಪಕ್ಕವರು. ಇದು ಅಲ್ಲದೆ ಸಪ್ತ ಸಮುದ್ರಗಳು ಅಂತರ್ಗತವಾದವು. ಒಡು ಭಾಗ್ನಿಯಂತೆ ಹುಂಕರಿಸುವ ಎನ್ನ ಕಡು ಭಯಂಕರವಾದ ಸಿಂಹಗರ್ಜನೆಗೆ ಆದಿಶೇಷನು ವಿಷವನ್ನು ಕಾರಿದನು. ಎನ್ನ ಭಯಂಕರವಾದ ಧನಸ್ಸಿಗೆ ಭಯವಿಲ್ಲದೆ ಮಾತನಾಡಿಸುವಂತವನು ನೀನು. ಓ ಸ್ವಾಮಿ, ನನಗಾಗ ದುಡ್ಡು ಸಾರಥಿ ಅನ್ನೋರು ತಾವು ಒಂದು ಕಟ್ಟಿನ ಮೇಲೆ ನಿಂತು ಗಡಿಗಡಿಸಿ ಮಾತಾಡಿಸುವಂತ ಕೆಟ್ಟ ಸಾರಥಿ ನಡೆದವರು ತಾವುದಾರು ತಮ್ಮ ನಾಮಕರಣವನ್ನು ಒಂದು ವೇಳೆ ಕನ್ನಡ ಮುಂದ ಚೆನ್ನಾಗಿ ರಾಜ್ಯ ಹಾರ ಕೊಡ್ತಾ ಇದ್ದ. ಸಾರಥಿ, ನಾನು ಯಾರಂದರೆ ಸರ್ವ ಜಗತ್ತಿಗೆ ಶ್ರೇಷ್ಠನೆಂದು ಮೆಕ್ಕಿ ಮೀರಿದ ಶಕ್ತಿಯುಕ್ತಗಳಿಂದ ಮೈ ಸಖ್ಯರಿದ ದಿಕ್ಪಾಲಕರ ಕೆಲವುಗಳನ್ನು ಕೆತ್ತಿ ಮರೆದು ಅಕ್ಕಿ ಉಳಿದ ಸರ್ವ ದೇವತೆಗಳನ್ನು ಮಣ್ಣು ಮುಕ್ಕಿಸಿರುವೆನು. ಈ ವೇಳೆಯಾಳೆಯನ್ನು ಕೂಡವಿದ್ದಕ್ಕೆ ಮೊಕ್ಕಣ್ಣ ಮಹಾದೇವ ಬಂದರು. ತಕ್ಷಣ ಧಕ್ಕೆಯನ್ನು ಕೊಟ್ಟು ಸಾಕ್ಷಾತ್ ರಕ್ತಸದಿ ಉಬ್ಬಸವನ್ನು ಬಿಟ್ಟು ಬಿಡುವೆನು. ಎನ್ನ ರಕ್ತಕ್ಕೆ ಅಕ್ಷನಾಗುವ ಎನ್ನ ತಪಸ್ಸರದಿಂದ ಉಕ್ಕೇರುವ ಶಕ್ತಿ ಉಳ್ಳನಾದ ರಕ್ತ ಬೀಜನೆಂದು ತಿಳಿಯಲ ಸಾರಥಿ. ರಕ್ತ ಬೀಜಲಾದ ಸಹಜವಾಯ್ತು, ಕುಳಿತ ಮಂದಿಗೆ ಅವರು ಮೋಸವಾಯ್ತು ಅಂತ ನಿಮ್ಮ ರಕ್ತ ಖಚಿತವಾದ ಮೇಲೆ ಬಂದು ಸ್ವಾಮಂತ್ರಿಗೆ ಬಂದ ಕಾರಣವೇನು ಈ ಬುದ್ಧಿ? ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದಿರುವ ಕಾರಣ ಏನೆಂದರೆ ನಮ್ಮ ಶುಂಭ ಮಹಾರಾಜನ ಆಜ್ಞೆ ಪ್ರಕಾರ ಇಲ್ಲಿಗೆ ಬರೋಣವಾಯಿತು ಕಂಡಿಯ ಸಾರಥಿ. ಅಂದರೆ ಮುಂದೆ ಕಂದಾಗ ಅದ್ನೇನು ಈ ಬುದ್ಧಿ? ಸಾರಥಿ, ನಮ್ಮ ಧೈರ್ಯ ಶೂರನಾದ ಶುಂಭ ಮಹಾರಾಜನನ್ನು ನನ್ನ ಕರೆತಂದು ತೋರಿಸುವಂತವನಾಗ ಅಲ್ಲೇ ನೋಡಿ ತಮ್ಮ ಬಲವಾಗ ನೋಡ್ಕೊಳ್ಳಿ ಅಂತ ಮಾತಾಡಿ. ಹೇಳುವಂತವನಾಗಲೇ ಈ ಶಕ್ತಿಗಧಿಕವಾದ ರಕ್ತ ಬಿಜಾಸೂರನೇ